ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಸಲ್ ಮೇನಿಯಾ 41 ನ ನೈಟ್ 2 ನ ಮೈನ್ ಇವೆಂಟ್ ಆದಂತಹ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ಗೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಆಗ್ತಿರ್ತಕ್ಕಂತಹ ಸಿಂಗಲ್ಸ್ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗಬಹುದು, ನಮ್ಮ ಜಾನ್ ಸಿನಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ಯಾಕೆ ಗೆಲ್ಲೋ ಚಾನ್ಸಸ್ ಇದೆ, ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದಾದ್ರೆ ಅವರು ಯಾಕೆ ಗೆಲ್ಬಹುದು ಅಂತ ಕಂಪ್ಲೀಟ್ ಆಗಿ ಡಿಸ್ಕಷನ್ ನಡೆಸ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಈ ಒಂದು ವಿಡಿಯೋನ ನೋಡಾದ್ಮೇಲೆ ನಿಮ್ಗೂ ಕೂಡ ಅನ್ಸುತ್ತೆ, ಹೌದು ಗುರು, ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರು ಈ ಒಂದು ವಿಚಾರಕ್ಕೆ ಗೆಲ್ಲಬೇಕು ಅಂಡ್ ಈ ಒಂದು ವಿಚಾರಕ್ಕೆ ಸೋಲ್ಬಹುದು ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಜಾನ್ ಸಿನಾ ಅವರು ಯಾಕೆ ಗೆಲ್ಲಬೇಕು ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಕಡೆಯ ವರ್ಷ ಇದಾಗಿರೋದ್ರಿಂದ ಈ ಟೈಮಲ್ಲಿ ನಮ್ಮ ಜಾನ್ ಸಿನಾ ಅವರು ರೆಕಾರ್ಡ್ ಬ್ರೇಕಿಂಗ್ 17 ಟೈಮ್ ಚಾಂಪಿಯನ್ ಆಗಬೇಕು. ಸೊ ಇದರಿಂದ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಫೈನಲಿ ನಮ್ಮ ರಿಕ್ ಫ್ಲೇರ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡಿಸಿ ಜಾನ್ ಸಿನಾ ಅವರ ಕೈಗೆ 17 ಟೈಮ್ ಚಾಂಪಿಯನ್ಶಿಪ್ ನ ಕೊಡಬೇಕು. ಫ್ಯಾನ್ಸ್ ಗಳ ಡಿಮ್ಯಾಂಡ್ ಕೂಡ ಇದೇ ಇರೋದು. ಅಂಡ್ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಜಾನ್ ಸಿನಾ ಅವರ ಹೀಲ್ ಟರ್ನ್. ಇಷ್ಟು ವರ್ಷ ಆದ್ಮೇಲೆ ಜಾನ್ ಸಿನಾ ಅವರು ಮೊದಲ ಬಾರಿ ಪ್ಯೂರ್ ಆಗಿ ಹೀಲ್ ಟರ್ನ್ ಆಗಿದ್ದಾರೆ. ಸೊ ಈ ಟೈಮಲ್ಲಿ ನಮ್ಮ ಜಾನ್ ಸಿನಾ ಅವ್ರನ್ನೇನಾದ್ರೂ ಡಬ್ಲ್ಯೂ ಅವರು ಗೆಲ್ಲಿಸ್ಲಿಲ್ಲ ಅಂದ್ರೆ ಜಾನ್ ಸಿನಾ ಅವ್ರನ್ನ ಡಬ್ಲ್ಯೂ ಅವರು ವೇಸ್ಟ್ ಮಾಡಿದ್ರು ಅಂತಾನೆ ಅರ್ಥ. ಸೊ ಹೀಲ್ ಟರ್ನ್ ಆಗಿ ಮೊದಲ ಮ್ಯಾಚು, ಅದು ಕೂಡ ರಸಲ್ ಮೇನಿಯಾದಲ್ಲೇ ನಮ್ಮ ಜಾನ್ ಸಿನಾ ಅವ್ರೇನಾದ್ರು ಸೋತ್ರೆ ಡಬ್ಲ್ಯೂ ಇನ್ನೇನು ಪ್ಲಾನ್ ಮಾಡ್ತಾ ಇದೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ಸೊ ಹೀಲ್ ಟರ್ನ್ ಆಗಿರೋದ್ರಿಂದ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಗೆಲ್ಲೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ಇನ್ನ ಮೂರನೇ ರೀಸನ್ ಕಡೆ ಬರೋದಾದ್ರೆ, ಅಫ್ಕೋರ್ಸ್ ಗೈಸ್, ಡಬ್ಲ್ಯೂ ಪ್ರಾಫಿಟ್. ನಮ್ಮ ಜಾನ್ ಸಿನಾ ಅವರೇನಾದ್ರೂ ಈ ಟೈಮಲ್ಲಿ 17 ಟೈಮ್ ಚಾಂಪಿಯನ್ ಆದ್ರೆ ಡಬ್ಲ್ಯೂಗೆನೆ ತುಂಬಾ ಲಾಭ ಬರುತ್ತೆ. ಸೊ ಜಾನ್ ಸಿನಾ ಅವರ ನೇಮಲ್ಲಿ ಇನ್ನೂ ಕೂಡ ಡಬ್ಲ್ಯೂ ಅವರು ಪ್ರಾಫಿಟ್ ನ ಮಾಡಬಹುದು. ಈಗ ಎಷ್ಟು ಪ್ರಾಫಿಟ್ ಮಾಡ್ತಾ ಇದಾರೋ ಅದಕ್ಕಿಂತ ಜಾಸ್ತಿನೇ ನಮ್ಮ ಜಾನ್ ಸಿನಾ ಅವರ ನೇಮಲ್ಲಿ ಡಬ್ಲ್ಯೂ ಅವರು ಪ್ರಾಫಿಟ್ ಮಾಡಬಹುದು. ಇನ್ನ ನಾಲ್ಕನೇ ವಿಚಾರಕ್ಕೆ ಬರೋದಾದ್ರೆ, ರಸಲ್ ಮೇನಿಯಾ ಮುಗಿದ ಮೇಲೆ ಡಬ್ಲ್ಯೂ ಅವರು ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ಗೆ ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತಾನೆ ಹೇಳ್ಬಹುದು. ನೀವೇನಾದ್ರೂ ಊಹೆ ಮಾಡ್ಕೊಳ್ಳಿ, ರಸಲ್ ಮೇನಿಯಾದಲ್ಲಿ ನಮ್ಮ ಜಾನ್ ಸಿನಾ ಅವರು ಅಕಸ್ಮಾತ್ ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತ್ರು ಅಂತ, ಅವರು ಸಡನ್ ಆಗಿ ರಸಲ್ ಮೇನಿಯಾ ಮುಗಿದ ಮಂಡೇ ನೈಟ್ ಅಥವಾ ಸ್ಮ್ಯಾಕ್ ಡೌನ್ಗೆ ಬರ್ತಾರಾ? ಚಾನ್ಸೇ ಇಲ್ಲ. ಬಂದ್ರು ಕೂಡ ಅವರ ಕ್ಯಾರೆಕ್ಟರ್ ಕತೆ ಏನಾಗುತ್ತೆ ಗುರು? ಅಕಸ್ಮಾತ್ ನಮ್ಮ ಜಾನ್ ಸಿನಾ ಅವರೇನಾದ್ರೂ ಸೋತ್ರೆ ಸ್ವಲ್ಪ ಬ್ರೇಕಿಗೆ ಹೋಗ್ತಾರೆ ಅಂತ ನಾನು ಅನ್ಕೋತೀನಿ. ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾ ಮುಗಿದ ಕೂಡಲೇ ಜಾನ್ ಸಿನಾ ಅವ್ರನ್ನ ಮಂಡೇ ನೈಟ್ ಹಾಗೆ ಸ್ಮ್ಯಾಕ್ ಡೌನ್ಗೆ ಅಡ್ವರ್ಟೈಸ್ ಮಾಡಿದೆ. ಅಷ್ಟೇ ಅಲ್ಲ, ರಸಲ್ ಮೇನಿಯಾ ಮುಗಿದ ನಂತರ ಬರುವಂತಹ ಎಲ್ಲಾ ಸ್ಮ್ಯಾಕ್ ಡೌನ್ಗಳಿಗೂ ಕೂಡ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬ್ಯಾಕ್ ಕ್ಲಾಶ್ಗೂ ಕೂಡ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ಇದನ್ನ ನಾವು ಗಮನಿಸಿದ್ರೆ ನಮ್ಮ ಜಾನ್ ಸಿನಾ ಅವರು ಗೆಲ್ಲೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ರಸಲ್ ಮೇನಿಯಾಗಿಂತ ಮುಂಚೆ ಪ್ರತಿ ಮಂಡೇ ನೈಟ್ ರಾಗೂ ಕೂಡ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ರು. ಬಟ್ ರಸಲ್ ಮೇನಿಯಾ ಆದ್ಮೇಲೆ ಬರೀ ಸ್ಮ್ಯಾಕ್ ಡೌನ್ ಗಳಿಗೆ ಮಾತ್ರ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ರಾ ಆಫ್ಟರ್ ರಸಲ್ ಮೇನಿಯಾ ಒಂದು ಮಂಡೇ ನೈಟ್ ರಾ ಬಿಟ್ರೆ ಇನ್ನೆಲ್ಲ ಸ್ಮ್ಯಾಕ್ ಡೌನ್ ಗಳಿಗೂ ಕೂಡ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಜಾನ್ ಸಿನಾ ಅವರು ಬರೀ ಸ್ಮ್ಯಾಕ್ ಡೌನ್ ಗೆ ಬರ್ತಾರೆ ಅಂದ್ರೆ, ಡಬ್ಲ್ಯೂ ಚಾಂಪಿಯನ್ಶಿಪ್ ಇರೋದು ಸ್ಮ್ಯಾಕ್ ಡೌನ್ ನಲ್ಲೇ. ಸೊ ಈ ಒಂದು ರೀಸನ್ ಇಂದ ನಮ್ಮ ಜಾನ್ ಸಿನಾ ಅವ್ರನ್ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡಿರಬಹುದು. ಸೊ ಇದರಿಂದ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ ಆಗೋ ಚಾನ್ಸಸ್ಗಳು ಇನ್ನೂ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಫೈನಲ್ ರೀಸನ್ ಏನಪ್ಪಾ ಅಂದ್ರೆ, ನಮ್ಮ ಜಾನ್ ಸಿನಾ ಅವರಿಗೆ ಬಾಕಿ ಉಳಿದಿರ್ತಕ್ಕಂತಹ ಫ್ಯೂಡ್ಸ್ಗಳು. ನಮ್ಮ ಜಾನ್ ಸಿನಾ ಅವರೇನಾದ್ರೂ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ರೆ ಹೊಸ ಹೊಸ ಮ್ಯಾಚಸ್ ಗಳು ಕೂಡ ಜಾನ್ ಸಿನಾ ಅವರಿಗೆ ಓಪನ್ ಆಗುತ್ತೆ. ಉದಾಹರಣೆಗೆ ಜಾನ್ ಸಿನಾ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ಆಗಬಹುದು, ಜಾನ್ ಸಿನಾ ಹಾಗೆ ಸಿಎಂ ಪಂಕ್ ಅವರ ನಡುವೆ ಮ್ಯಾಚ್ ಆಗಬಹುದು, ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಕೂಡ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸೊ ಈ ರೀತಿ ಡ್ರೀಮ್ ಮ್ಯಾಚಸ್ ಗಳು ನಮ್ಮ ಜಾನ್ ಸಿನಾ ಅವರೇನಾದ್ರೂ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆದ್ರೆ ಜಾನ್ ಸಿನಾ ಅವ್ರಿಗೋಸ್ಕರ ರೆಡಿ ಇರುತ್ತೆ. ಅಂಡ್ ಇಷ್ಟೆಲ್ಲ ಕಾರಣದಿಂದ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಇನ್ನ ನಮ್ಮ ಕೋಡಿ ರೋಡ್ಸ್ ಅವರ ಕಡೆ ಬರೋದಾದ್ರೆ, ಕೋಡಿ ರೋಡ್ಸ್ ಅವರು ಯಾಕೆ ರಸಲ್ ಮೇನಿಯಾದಲ್ಲಿ ಗೆಲ್ಬಹುದು ಅಂತ ಸ್ವಲ್ಪ ನಾವು ಡಿಸ್ಕಸ್ ಮಾಡೋದಾದ್ರೆ, ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೈನು. ನಮ್ಮ ಕೋಡಿ ರೋಡ್ಸ್ ಅವರು ಈಗಾಗಲೇ 1 ವರ್ಷ ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ದಾರೆ. ನಮ್ಮ ರೋಮನ್ ರೈನ್ಸ್ ಅವರ 1312 ದಿನಗಳ ಚಾಂಪಿಯನ್ಶಿಪ್ ರೈನ್ ನ ನಮ್ಮ ಕೋಡಿ ರೋಡ್ಸ್ ಅವರು ಬ್ರೇಕ್ ಮಾಡಿ ಬರ್ತಾ ಇದ್ದಾರೆ. ಅಂಡ್ ಈಗಾಗಲೇ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಲಾಂಗೆಸ್ಟ್ ರೈನಿಂಗ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗಳ ಲಿಸ್ಟ್ ಅಲ್ಲಿ
ಟಾಪಿಗೆ ಬರ್ತಾ ಇದ್ದಾರೆ. ಸೊ ಈ ಒಂದು ಟೈಮಲ್ಲಿ ಏನಾದ್ರೂ ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಇನ್ನೂ ಸ್ವಲ್ಪ ದಿನ ಚಾಂಪಿಯನ್ ಆಗಿ ಮಾಡೋಣ ಅಂತ ಏನಾದ್ರೂ ನಿರ್ಧಾರ ಮಾಡಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ರಸಲ್ ಮೇನಿಯಾದಲ್ಲಿ ಸ್ಟಿಲ್ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗ್ಬಹುದು ಅಂಡ್ ಅವರು ಜಾನ್ ಸಿನಾ ಅವ್ರನ್ನ ಸೋಲಿಸಬಹುದು. ಇನ್ನ ಒಂದು ಮೈನ್ ರೀಸನ್ ಏನಪ್ಪಾ ಅಂದ್ರೆ ರಸಲ್ ಮೇನಿಯಾದಲ್ಲಿ ನಮ್ಮೆಲ್ಲರಿಗೂ ಕೂಡ ಶಾಕ್ ನ ಕೊಡೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಈ ರೀತಿ ಕೆಲಸನ ಮಾಡಬಹುದು. ಈ ಎರಡೇ ರೀಸನ್ ನನಗೆ ಕಾಣಿಸ್ತಾ ಇರೋದು ನಮ್ಮ ಕೋಡಿ ರೋಡ್ಸ್ ಅವರು ಯಾಕೆ ಗೆಲ್ಬೇಕು ಅಂತ. ಆ ಒಂದು ಶಾಕ್ ಏನಪ್ಪಾ ಅಂದ್ರೆ ಈಗ ಎಲ್ಲರೂ ಕೂಡ ಅನ್ಕೊಂಡಿದೀವಿ ಜಾನ್ ಸಿನಾ ಅವರು ಗೆದ್ದೇ ಗೆಲ್ತಾರೆ ಅಂತ. ನಮ್ಮ ಟ್ರಿಪಲ್ ಎಚ್ ಅವರು ತುಂಬಾ ಬಾರಿ ಈ ರೀತಿ ಕೆಲಸನ ಮಾಡಿದ್ದಾರೆ. ನಾವೇನಾದ್ರೂ 100% ಕನ್ಫರ್ಮ್ ಅಂತ ಅನ್ಕೊಂಡ್ರೆ ಆ ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು 100% ಅದರ ರಿಸಲ್ಟ್ ನ ಚೇಂಜ್ ಮಾಡಿದ್ದಾರೆ. ಅಂಡ್ ಅದೇ ರೀತಿ ಸರ್ಪ್ರೈಸ್ ರಿಸಲ್ಟ್ ಚೇಂಜಿಂಗ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಈಗ ಫ್ಯಾನ್ಸ್ ಗಳೆಲ್ಲರೂ ಕೂಡ ಜಾನ್ ಸಿನಾ ಅವರು ಗೆಲ್ತಾರೆ 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 ಅಂತ ಅನ್ಕೋಬೇಕಾದ್ರೆ ಇಲ್ಲ, ಫ್ಯಾನ್ಸ್ ಗಳು ಜಾನ್ ಸಿನಾ ಅವರು ಗೆಲ್ತಾರೆ ಅಂತ ನಂಬಿದ್ದಾರೆ. ಸೊ ಈ ಒಂದು ಟೈಮ್ ಅಲ್ಲಿ ನಾನು ಕೋಡಿ ರೋಡ್ಸ್ ನೇ ಗೆಲ್ಲಿಸ್ಬೋಣ ಗುರು, ಆಗ ಇನ್ನೂ ಕೂಡ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವ್ರ ಏನಾದ್ರು ಕೋಡಿ ರೋಡ್ಸ್ ಅವ್ರನ್ನ ಗೆಲ್ಸಿದ್ರೆ ಯಾವ ರೀತಿ ರಾಯಲ್ ರಂಬಲ್ ಅಲ್ಲಿ ನಮ್ಮ ಜೇವೂಸ್ ಅವ್ರನ್ನ ಗೆಲ್ಸಿ ಇಡೀ ರಾಯಲ್ ರಂಬಲ್ ನ ಹಾಳು ಮಾಡಿದ್ರು, ಅದೇ ರೀತಿ ರಸಲ್ ಮೇನಿಯಾನ ನಮ್ಮ ಟ್ರಿಪಲ್ ಎಚ್ ಅವರು ಹಾಳು ಮಾಡ್ತಾರೆ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವರು ಗೆಲ್ಲಲೇಬೇಕು, ಅವರ ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಗುರು. ರಸಲ್ ಮೇನಿಯಾದಲ್ಲಿ ಏನಾದ್ರೂ ಜಾನ್ ಸಿನಾ ಅವರು ಗೆಲ್ಲಿಲ್ಲ ಅಂದ್ರೆ WWE ದೊಡ್ಡ ಮಿಸ್ಟೇಕ್ ಇದಾಗಿರುತ್ತೆ. ಅಂಡ್ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕಂಪ್ಲೀಟ್ ಆಗಿ ವೇಸ್ಟ್ ಆದಂಗೆ ಅನ್ಸುತ್ತೆ. ಸೊ ಇಷ್ಟು ನನ್ನ ರೀಸನ್ಸ್ಗಳು. ನಿಮ್ಗೇನು ಅನ್ಸುತ್ತೆ ಗೈಸ್, ಯಾರು ಗೆಲ್ತಾರೆ ರಸಲ್ ಮೇನಿಯಾದಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.